ಚೆನ್ನಾಗಿತ್ತಾ? ಹ್ಞೂ ಮಗ, ಚೆನ್ನಾಗಿತ್ತು. ಆರಾಮಾಗಿ ಬಂದು ನಿಮ್ಮ ಹಿರಿ ಮಗಳನ್ನ ಒಳಮೈಯೇನೋ ಬಂದವ್ರೆ ಅಂದ್ರಲ್ಲ, ಎಲ್ಲಿ ಕಾಣ್ತಾನೆ ಇಲ್ಲ? ಕನ್ನಡ ನಿನ್ನೇನು ಬಂದವ್ರೆ ಒಳಗವ್ರೆ. ಕರೀತೀನಿ ತಡೀರಿ. ಮಗ ಮಗ ಅಣ್ಣ, ಇವರೇ ಕನ್ನಡ ನನ್ನ ಹಿರಿ ಮಗಳು ಮತ್ತೆ ಒಳಮಯ್ಯ. ಹೌದಾ? ಚೆನ್ನಾಗಿದ್ದೀರೇನಮ್ಮ? ಹೌದು ಅಂಕಲ್, ಚೆನ್ನಾಗಿದ್ದೀವಿ. ಹುಡುಗಿ ಅಪ್ಪ ಎಲ್ಲೋ ಇದ್ರು ಕಾಣ್ತಾ ಇಲ್ವಲ್ಲ? ಅಣ್ಣ ಅವರು ಇಲ್ಲೇ ಎಲ್ಲ ಹೋಗೋರು ಹೊರಗಡೆಗೆ. ನೀವು ಸ್ವಲ್ಪ ಲೇಟ್ ಆಗ್ತದೆ ಅಂದ್ರಲ್ಲ, ಅದಕ್ಕೆ ಇಲ್ಲೆಲ್ಲ ಹೋಗಿ ಬರ್ತೀನಿ ಅಂತ ಹೋಗೋರೆ. ಇನ್ನೇನು ಬಂದ್ಬಿಡ್ತಾರೆ. ತೊಂದರೆ ಇಲ್ಲ, ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ನೋಡ್ರಮ್ಮ, ಇದು ಹುಡುಗ, ಅದು ಹುಡುಗರ ಚಿಕ್ಕಪ್ಪ. ಅಂದಾಗೆ ಹುಡುಗಿ ಕರ್ಕೊಬನ್ನಿ ಅತ್ತಗಿ ನೋಡ್ಬಿಡೋಣ. ಮಗ ಹೋಗವ, ಅಕ್ಷತನ್ ಕರ್ಕೊಬರಗವ, ಹೋಗವ. ಸರಿ ಅಮ್ಮ, ಆಯ್ತು. ಇವಳೆ ಕಂಡ್ರಣ್ಣ ನನ್ನ ಮಗಳು ಅಕ್ಷತಾ ಅಂತ. ಭಾರಿ ಲಕ್ಷಣವಾಗಿದ್ದಾಳೆ ಕಣಮ್ಮ, ಸೂಪರ್ ಆಗಿ ಅವಳೆ ಮಗಳು. ಹ್ಞೂ ಅಣ್ಣ, ಹಂಗೆ ಒಳ್ಳೆ ಸಂಸ್ಕಾರನೂ ಕಲಿಸ್ತಿದ್ದೀವಿ. ಎಲ್ಲ ಅಡುಗೆ ಎಲ್ಲನೂ ಮಾಡಕ್ ಬರ್ತದೆ, ಹೋಗ್ತಾನೆ ಎಲ್ಲ ಕಲ್ತವಳೆ. ಒಳ್ಳೇದಲ್ವಾ, ಹೆಣ್ಮಕ್ಳಿಗೆ ಬೇಕಾಗಿರುತ್ತದಲ್ವಾ, ಒಳ್ಳೆ ಹೋಗ್ತಾನೆ ಕಲ್ತು ಅದೇ ಸಾಕು. ಏನಪ್ಪ ಮದುವೆ ಗಂಡು, ನೋಡ್ಕೊಳಪ್ಪ, ಹೆಣ್ಣನ್ನ ಸರಿಯಾಗಿ ನೋಡ್ಕೊ. ಸರಿ ಅಂಕಲ್. ಏನಮ್ಮ, ಏನು ಓದ್ತಾ ಇದೀಯ ನೀನು? ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂಕಲ್. ಮದುವೆ ಆಗ್ತೀಯಾ ಇಲ್ಲ ಲೇಟಾಗಿ ಆಗ್ತೀನಿ ಅಂತೀಯಾ? ಅಣ್ಣ, ಅವಳೇನು ಕೇಳ್ತೀರಿ? ನಾವೆರಡಂದು ಅವ್ಳು ಕೇಳ್ತಾಳೆ, ಮದುವೆ ಹಾಕಲ್ಲ ಅಂತ. ಯಾಕಂತಾಳೆ ಮದುವೆ ಆಯ್ತೀನಿ ಅನ್ನೋದಕ್ಕೆ ಮಾಡ್ತಿರೋದು. ಅಲ್ಲ ಕಣ್ಮಗ, ಹುಡ್ಗಿನ ಒಂದ್ಸಲ ಕೇಳ್ಬೇಕಲ್ಲ, ಅದಕ್ಕೆ ಕೇಳ್ದೆ. ಇಲ್ಲ ಇಲ್ಲ ಕಣಣ್ಣ, ನಾವೇನು ಹಂಗೇನು ಬೆಳೆಸಿಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತೇವೆ. ನನ್ನ ಮಕ್ಕಳು ಎರಡು ಬಂಗಾರದಂತವು. ಇರಮ್ಮ, ಆದ್ರೂ ಒಂದ್ಸಲ ಕೇಳ್ತೀನಿ. ಮದುವೆ ಆಗಕ್ಕೆ ಇಷ್ಟ ಇದೆ ಅಲ್ವಾ ಮಗಳೇ ನಿಂಗೆ? ಹೌದು ಅಂಕಲ್, ನಾನು ಹೇಳಿಲ್ವಣ್ಣ, ನನ್ನ ಮಕ್ಕಳು ಒಳ್ಳೆ ಸಂಸ್ಕಾರ, ಒಳ್ಳೆ ಬುದ್ಧಿ ಎಲ್ಲನೂ ಕಲ್ತವೆ. ಏನಪ್ಪ ಮದುವೆ ಗಂಡು, ನಿನ್ಗೆ ಒಪ್ಕೆನಾ? ಹ್ಞೂ ಅಂಕಲ್, ನನಗೆ ಒಪ್ಕೆ ಇದೆ. ಹುಡ್ಗಿನ ಒಂದ್ಸಲ ಕೇಳಿ ಒಪ್ಕೆನಾ ಅಂತ. ಹುಡುಗ ಹುಡುಗಿಗೆ ಒಪ್ಕೆನಾ ಅಂತ ಕೇಳ್ತಾ ಇದ್ದಾನೆ, ನೀವೇನಂತೀರಾ? ನನ್ನ ಇಷ್ಟ ಏನೂ ಇಲ್ಲ ಅಂಕಲ್. ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ, ನಮ್ಮ ಅಕ್ಕ ಬಾವ ಹೇಳ್ದಂಗಿಲ್ಲ. ಈಗಿನ ಕಾಲದಲ್ಲಿ ಇಂಥ ಸಂಸ್ಕಾರವಂತ ಹೆಣ್ಮಕ್ಳಿದ್ದಾರೆ ಅನ್ನೋದೇ ಸಂತೋಷ ಕಣಮ್ಮ. ಆಯಿತು ಕಣಮ್ಮ, ಒಳ್ಳೇದಾಗಲಿ. ಏನ್ರಪ್ಪ ಹುಡುಗಿ, ಅಕ್ಕ ಬಾವ ನಿಮ್ಗೆ ಒಪ್ಪಿಗೆ ಇದೆಯಾ? ನಮ್ದೇನಿದೆ, ಅವಳಿಗೆ ಒಪ್ಪಿಗೆ ಇದ್ರೆ ನಮಗೂ ಒಪ್ಪಿಗೆ ಆದಂಗೆ. ಅವಳು ಚೆನ್ನಾಗಿದ್ರೆ ಸಾಕಲ್ವಾ, ಅದನ್ನೇ ತಾನೇ ನಾವು ಬಯಸೋದು. ಹೌದೌದು ಬಿಡಮ್ಮ, ಅವ್ರು ಚೆನ್ನಾಗಿರಲಿ ಅಂತಲ್ವ ನಾವು ಮಾಡ್ತಾ ಇರೋದು. ಚೆನ್ನಾಗಿರ್ತಾರೆ ಬಿಡಿ, ನಮ್ಮ ಹುಡುಗನ ಅಂತ ಕೆಟ್ಟ ಚಟಗಳೇನಿಲ್ಲ, ಒಳ್ಳೆ ಹುಡುಗ. ಅಣ್ಣ, ಯಾಕೆ ಹುಡುಗನ ಅಪ್ಪ ಅಮ್ಮ ಯಾರು ಬಂದಿಲ್ಲ? ಹುಡುಗನ ಕುಟುಂಬಸ್ಥರೆಲ್ಲ ಇನ್ನೊಂದಿನ ಬರ್ತಾರೆ ಕಣಮ್ಮ. ಹುಡುಗಂಗೆ ಒಪ್ಪಿಗೆ ಆಗಬೇಕಲ್ಲ. ಹುಡುಗಂಗೆ ಒಪ್ಪಿಗೆ ಆದರೆ ಮುಂದಿಂದು ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಹುಡುಗ ಮತ್ತು ಅವ್ರ ಚಿಕ್ಕಪ್ಪ ಬಂದಿರೋದು. ಸರಿ ಸರಿ ಅಣ್ಣ, ಆಯ್ತು. ಹುಡುಗಿಗೆ ಅಡುಗೆ ಮಾಡೋಕ್ಕೆಲ್ಲ ಬರುತ್ತಮ್ಮ? ಓ, ನೀವೇನು ಮಾತಾಡಂಗೆ ಇಲ್ಲ, ಎಲ್ಲ ಅಡುಗೆನೂ ಮಾಡ್ತಾಳೆ ಅವಳು. ಹೌದೌದು, ನನ್ನ ತಂಗಿಗೆಲ್ಲ ಬರುತ್ತೆ. ಸರಿ ಕಣಮ್ಮ, ಆಯಿತು. ನಾವೇನು ಬರ್ತೀವಿ, ಇನ್ನೊಂದಿನ ಬರ್ತೀವಿ, ಆಯಿತಾ? ನಿಮ್ಮ ಒಪ್ಪಿಗೆ ಎಲ್ಲನೂ ರಾತ್ರಿ ಫೋನ್ ಮಾಡಿ ತಿಳಿಸ್ಬಿಡಿ, ಆಯಿತಾ? ಸರಿ ಕಣಮ್ಮ, ಆಯಿತು, ನಾವೇನು ಬರ್ತೀವಿ. ಸರಿ ಅಣ್ಣ, ಆಯಿತು. ಮಗ, ಹುಡುಗ ಮನೆಯ ಭಾರಿ ಒಳ್ಳೆಯ ಅನ್ನಿಸ್ತದೆ. ಹುಡುಗ ಭಾರಿ ಚಂದ ಕಣಕನ್ ಮಗ. ಹ್ಞೂ ಕಣಮ್ಮ, ಹೌದು. ಅಕ್ಷತಂಗೂ ಅವ್ರಿಗೂ ತುಂಬ ಒಳ್ಳೆ ಜೋಡಿ ಆಗುತ್ತೆ. ಹೌದೌದು, ಹುಡುಗ ತುಂಬ ಲಕ್ಷಣವಾಗಿದ್ದಾನೆ. ಅಮ್ಮ, ನೀನು ಯಾಕಮ್ಮ ಇಷ್ಟ ಬೇಗ ಹೇಳ್ಬಿಟ್ಟೆ ಹುಡುಗಿಗೆ ಇಷ್ಟ ಅಂತ? ನನಗೊಂದಿದೆ 2 ದಿನ ಟೈಮ್ ಕೊಡ್ಬೇಕಲ್ವಾ? ನೀನು ಹೇಳ್ದಲ್ಲ ಮಗ, ನಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಅಂತ. ಅದಕ್ಕೆ ನಾವು ಒಪ್ಕೊಂಡಿದ್ದೀವಲ್ಲ, ನೀನು ಒಪ್ಕೊಂಡಿದ್ದೀಯ ಅನ್ಕೊಂಡೆ. ಮಗ, ಈಗ ನಿಂಗೆ ಇಷ್ಟ ಇಲ್ವಾ? ಆ ಥರ ಏನೂ ಇಲ್ಲ ಬಿಡು, ಇಷ್ಟನೇ. ನೋಡು ಮಗ, ಅಂತೂ ನಮ್ಮ ಅಕ್ಷತ ಒಪ್ಕೊಂಡು ಒಳ್ಳೆ ಸಂಬಂಧ, ಎಕ್ಸಾಮ್ಲೆಲ್ಲ ಒಳ್ಳೇದಾಯ್ತೈತೆ. ನೋಡಬೇಕು ಮುಂದಕ್ಕೆ ಏನಾಯ್ತದೆ ಅಂತ. ಹ್ಞೂ ಕಣಮ್ಮ, ಎಲ್ಲ ಒಳ್ಳೇದಾಗೈತೆ, ಮುಂದಕ್ಕೂ ಒಳ್ಳೇದಾದರೆ ಸಾಕು. ಒಳ್ಳೇದಾಯ್ತದೆ ಕಣ್ ಬಾ ಮಗ, ನಾವು ಯಾರಿಗೂ ಮೋಸ ಮಾಡಿಲ್ಲ. ನಮ್ಮಮ್ಮ ಯಾವಾಗಲೂ ಇದೊಂದು ಡೈಲಾಗ್ ಹೊಡೆದ್ಬಿಡುತ್ತೆ. ಸರಿ ಬಿಡಮ್ಮ, ಆಯಿತು.